ನೋಡಿ ಮಂಜುಳಾ ಅವರೇ, ಇವ್ರ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಏನೋ ಆಪರೇಷನ್ ಆಗಿದೆ, ನಾನು ಮಕ್ಕಳಾಗೋ ಚಾನ್ಸಸ್ಸೇ ಇಲ್ಲ ನನಗೆ ಅಂತ ಹಠ ಮಾಡ್ತಾ ಇದ್ದಾರೆ. ಅವತ್ತು ಏನಾಯ್ತು ಅನ್ನೋದನ್ನ ನೀವು ಕರೆಕ್ಟಾಗಿ ಹೇಳಿ. ಇಲ್ಲ ಬೇರೆ ಪೇಷಂಟ್ಗೆ ಕೊಡೋ ರಿಪೋರ್ಟ್ಸ್ ಏನಾದರೂ ಇವ್ರಿಗೆ ಕೊಟ್ಟಿದ್ದೀರಾ? ಜ್ಞಾಪಿಸ್ಕೊಂಡು ನಿಧಾನವಾಗಿ ಹೇಳಿ. ಅದರ ಅಗತ್ಯ ಇಲ್ಲ ಡಾಕ್ಟರ್, ನನಗೆ ಚೆನ್ನಾಗಿ ನೆನಪಿದೆ. ಅಂಬುಜಾ, ಸೋನು ಇಷ್ಟು ಖುಷಿಯಾಗಿರೋದು ನೋಡ್ತಾ ಇದ್ರೆ ನನಗೂ ತುಂಬ ಖುಷಿ ಆಗ್ತಾ ಇದೆ. ಹೌದು, ಆ ಹುಡುಗ ಯಾರು? ಹಾಂ ಶೆಣೈ, ಅವರಿಬ್ಬರು ಇಲ್ಲಿವರೆಗೂ ಬೆಸ್ಟ್ ಫ್ರೆಂಡ್ ಆಗಿದ್ರು. ಆ ಹುಡುಗ ಕಬಡ್ಡಿ ಪ್ಲೇಯರ್, ಕರ್ನಾಟಕ ಕಬಡ್ಡಿ ಲೀಗ್ನಲ್ಲಿ ಆಡ್ತಾನೆ. ಒಂದು ಪ್ರಮೋಷನಲ್ ಈವೆಂಟ್ನಲ್ಲಿ ಇಬ್ಬರು ಮೀಟ್ ಆದರು. ಅದಾದಮೇಲೆ ಅವರಿಬ್ಬರಿಗೂ ಹಾಗೆ ಫ್ರೆಂಡ್ಶಿಪ್ ಬೆಳೀತು. ಒಂದೆರಡು ಸಲ ಅವಳು ಡಿಪ್ರೆಷನ್ಗೆ ಹೋದಾಗ ಅವಳ ಜೊತೆ ಮಾತಾಡಿ ಎನ್ಕರೇಜ್ ಮಾಡಿ ಅವಳನ್ನ ಹೊರಗೆ ತಂದಿದ್ದ. ಅವಳಿಗೇನೋ ಪ್ರಾಬ್ಲಮ್ ಆದಾಗ ಅವಳಿಗೆ ಹೆಲ್ಪ್ ಮಾಡಿ ಸೇವ್ ಮಾಡಿದ್ದ. ಅದಾದ್ಮೇಲೆ ಆ ಹುಡುಗ ಮನೆಗೆ ಬರೋಕ್ಕೆ ಶುರು ಮಾಡ್ದ. ನಮ್ಮ ಫ್ಯಾಮಿಲಿಗೂ ಫ್ರೆಂಡ್ ಆಗ್ಬಿಟ್ಟ. ಹೌದು, ಲವ್ ಪ್ರಪೋಸಲ್ ಅಂತ ಏನೇನೋ ಮಾತಾಡ್ತಿದ್ರಲ್ಲ, ಸೋನು ಅವನನ್ನು ಲವ್ ಮಾಡ್ತಿದ್ದಾಳ? ಹಾಂ ಶೆಣೈ, ಅವಳಿಗೆ ಅವನು ಅಂದರೆ ತುಂಬ ಇಷ್ಟ. ಆ ಹುಡುಗ ಯಾವತ್ತೂ ಬಾಯ್ ಬಿಟ್ಟು ಹೇಳ್ಕೊಂಡಿಲ್ಲ, ಆದರೆ ಅವನಿಗೂ ಅವಳು ಅಂದರೆ ತುಂಬ ಇಷ್ಟ. ಹೌ, ಗುಡ್ ನ್ಯೂಸ್. ಸೋನು ಈಗಿರೋ ಸಮಸ್ಯೆಯಿಂದ ಆಚೆ ಬರೋದಕ್ಕೆ ಹಿ ಈಸ್ ದಿ ಪರ್ಫೆಕ್ಟ್ ಸೊಲ್ಯೂಷನ್. ಹೌದಾ? ಅಂದರೆ ಹೇಗೆ? ಅಲ್ಲಿ ನೋಡಿ ಒಂದ್ಸಲ, ಎಸ್ಪೆಷಲಿ ಸೋನು ಮುಖದಲ್ಲಿ ನಗು ನೋಡಿ. ಅವಳು ಅವನನ್ನು ಎಷ್ಟು ಪ್ರೀತಿಯಿಂದ ಹಿಡ್ಕೊಂಡಿದ್ದಾಳೆ ನೋಡಿ. ಅವನ ಪ್ರೀತಿನಲ್ಲಿ ಅವಳು ಜಗತ್ತನ್ನೇ ಮರೆತುಬಿಟ್ಟಿದ್ದಾಳೆ. ಹೀಗಿರುವಾಗ ಅವಳು ಪೇಯ್ನು, ಸ್ಟ್ರೆಸ್ ಎಲ್ಲನೂ ಮರೆಯೋದು ದೊಡ್ಡದೇನಲ್ಲ. ಇವಾಗಾದರೂ ನಿಮ್ಗೆ ಕ್ಲಾರಿಟಿ ಸಿಕ್ತಲ್ವಾ ಮ್ಯಾಮ್? ಇವ್ರು ಹೇಳಿರ್ತಾರೆ ನಿಮಗೆ ಏನಾಗಿದೆ ಅಂತ. ಮಕ್ಕಳಾಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಇವಾಗಾದರೂ ಗೊತ್ತಾಯ್ತಾ ನಿಮಗೆ? ನಾನೇನೋ ಅವ್ರ ಮಾತನ್ನೆಲ್ಲ ಪೂರ್ತಿಯಾಗಿ ಕೇಳಿದ್ದೀನಿ. ಅವ್ರು ನಿಮಗೂ ಏನೋ ಹೇಳಬೇಕಂತೆ, ನೀವು ಕೇಳಿಸ್ಕೊಳ್ಳಿ. ಹೇಳಿ ಸಿಸ್ಟರ್. ನನಗೆ ಅವತ್ತು ನಡೆದಿದ್ದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಒಂದೊಂದು ವಿಷಯನೂ ನನ್ನ ಕಣ್ಮುಂದೆ ಹಾಗೆ ಕಾಣ್ತಾ ಇದೆ. ಯಾಕೆಂದರೆ ಅವತ್ತು ನೀವು ಮಾಡಿದ ರಿಕ್ವೆಸ್ಟು ತುಂಬ ವಿಚಿತ್ರವಾಗಿತ್ತು. ನೀವು ಅವತ್ತು ಮಕ್ಕಳಾಗದೇ ಇರೋ ಹಾಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಚೀಫ್ ಡಾಕ್ಟ್ರ್ ಹತ್ರ ಬಂದಿದ್ರಿ. ನಿಮ್ಗೆ ಅಲ್ಲಿವರೆಗೂ ಮಕ್ಕಳಾಗದೇ ಇದ್ದಿದ್ದಕ್ಕೆ ಮತ್ತು ನಿಮ್ಮ ಜೊತೆ ನಿಮ್ಮ ಗಂಡ ಬಂದಿಲ್ಲದೆ ಇದ್ದಿದ್ದಕ್ಕೆ ಆಪ್ರೇಷನ್ ಮಾಡೋದಕ್ಕೆ ಡಾಕ್ಟ್ರು ಒಪ್ಕೊಳ್ಳಿಲ್ಲ. ಜೊತೆಗೆ ನಿಮ್ಗೆ ಬೈದರೂ ಕೂಡ. ಆಮೇಲೆ ನೀವು ಹೊರಗಡೆ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರಿ, ಹೇಗಾದರೂ ಮಾಡಿ ಈ ಆಪ್ರೇಷನ್ ಮಾಡಿಸಿ ಅಂತ ನೀವು ಕಣ್ಣೀರು ಹಾಕಿದ್ರಿ. ಆಮೇಲೆ ಹೌಸ್ ಸರ್ಜನ್ ಹತ್ರ ನಿಮ್ಮ ವಿಷಯ ಮಾತಾಡಿ ಆಪ್ರೇಷನ್ಗೆ ಒಪ್ಪಿಸ್ದೆ. ಆಮೇಲೆ ನೀವು ನನಗೆ ಸ್ವಲ್ಪ ದುಡ್ಡು ಕೊಟ್ರಿ. ನೀವು ಕೇಳ್ಕೊಂಡ ಹಾಗೆ ನಿಮಗೆ ಆಪ್ರೇಷನ್ನು ಆಯಿತು. ಆಮೇಲೆ ನೀವು ಡಿಸ್ಚಾರ್ಜ್ ಆಗಿ ಹೊರಟೋದ್ರಿ. ಹೌದು, ನಾನು ಇದನ್ನೇ ಹೇಳ್ತಿರೋದು. ಆದರೆ ಇವ್ರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಡಾಕ್ಟರ್, ಇವಾಗಲಾದರೂ ಗೊತ್ತಾಯ್ತಾ ಅವ್ರು ಹೇಳ್ತಿರೋದು? ಮೊದಲು ಅವ್ರು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಜ ಏನು ಅಂತ ನಿಮಗೆ ಗೊತ್ತಾಗತ್ತೆ. ನೀವು ಹೇಳಿ ಮಂಜುಳಾ. ಹೌದು ಶೆಣೈ, ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಅವಳು ಅವನ ಜೊತೆಲಿ ಇದ್ದಾಗೆಲ್ಲ ಖುಷಿಯಾಗಿರ್ತಾಳೆ. ಯಾವತ್ತೂ ಮೂಡ್ ಅಪ್ಸೆಟ್ ಆಗಿದ್ದೇ ಇಲ್ಲ. ಎಕ್ಸಾಕ್ಟ್ಲಿ, ನಾನು ಕೂಡ ಇದನ್ನೇ ಹೇಳಿದ್ದು.
ಅವಳಿಗೆ ಇಷ್ಟವಾದವ್ರನ್ನ, ಅವಳನ್ನ ಸಂತೋಷವಾಗಿಡೋರ್ನ ಅವಳ ಹತ್ರ ಬಿಡಿ ಅಂತ. ಅವನನ್ನು ಅವಳು ತುಂಬ ಹಚ್ಕೊಂಡಿದ್ದಾಳೆ ಅನಿಸುತ್ತೆ. ಅವನ ಜೊತೆಲಿದ್ದರೆ ಅವಳು ತುಂಬ ಖುಷಿಯಾಗಿರ್ತಾಳೆ. ಅವನು ಅವಳ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಾನೆ ಅನ್ನೋ ಒಂದೇ ಒಂದು ಕಲ್ಪನೆಯಿಂದ ಅವಳಿಗೆ ಆಂಗ್ಸೈಟಿ ಅಟ್ಯಾಕ್ ಆಗಿರ್ಬೋದು. ಇನ್ನು ಅವಳ ಜೀವನದಲ್ಲಿ ಅವನು ಇರೋದೇ ಇಲ್ಲ ಅಂದ್ಕೊಂಡ್ರೆ ಇನ್ನೇನಾಗ್ಬೋದು ಯೋಚನೆ ಮಾಡಿ. ಅವಳು ಹೇಗೆ ಬೇಕಾದ್ರೂ ರಿಯಾಕ್ಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಸೋನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅಂತ ನಿಮ್ಗೆ ಆಸೆ ಇಲ್ವಾ? ಶಣೈ, ಏನು ಹೀಗೆ ಕೇಳ್ತಿದ್ದೀರಾ? ಅವಳು ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ ಕೂಡ. ಹಾಗಾದರೆ ಲಕ್ಕಿಗೂ ಸೋನುಗೂ ಮದುವೆ ಮಾಡಿಸ್ಬಿಡಿ. ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಖುಷಿಯಾಗಿರ್ತಾಳೆ. ಹಾಗಾದರೆ ಹೇಗಾದರೂ ಮಾಡಿ ಆದಷ್ಟು ಬೇಗ ಇವರಿಬ್ಬರಿಗೆ ಮದುವೆ ಮಾಡಿಸ್ಬೇಕು. ಆ ಘಟನೆ ಆದಮೇಲೆ ನಿಮ್ಮನ್ನು ಹುಡ್ಕೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ನೀವು ಸಿಗಲಿಲ್ಲ. ನೀವ್ಯಾಕೆ ನನ್ನ ನೋಡ್ಕೋದಕ್ಕೆ ಪ್ರಯತ್ನ ಪಟ್ರಿ? ಯಾಕೆ ಅಂದರೆ ನಾನು ನಿಮ್ಗೊಂದು ಸತ್ಯ ಹೇಳಬೇಕು. ಏನ್ರಿ, ಅವ್ರಿಗಿನ್ನೂ ಮಕ್ಕಳಾಗಿಲ್ಲ, ನೀವು ಆಪರೇಷನ್ ಮಾಡಕ್ಕೆ ಹೇಳ್ತಿದ್ದೀರಾ? ನಮ್ಗೆ ಯಾಕೆ ಡಾಕ್ಟ್ರೆ? ನಾವೇನು ಬಲವಂತವಾಗಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೀವಾ? ಅವರೇ ತಾನೇ ಆಪರೇಷನ್ ಮಾಡಿ ಅಂತ ಬಂದಿದ್ದಾರೆ, ಮಾಡಿದ್ರೆ ಆಯಿತು. ಅವ್ರಿಗೆ ಮಕ್ಕಳು ಬೇಡವೋ ಏನೋ, ಪಾಪ ಮನೇಲಿ ಏನು ಕಷ್ಟ ಇದೆಯೋ ಏನೋ. ಹಾಗೆಲ್ಲ ಮಾಡೋದು ಇಲ್ಲೀಗಲ್ ರೀ, ಕೇಸ್ ಆಗುತ್ತೆ. ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಸೀನಿಯರ್ ಡಾಕ್ಟರ್ ಕಾಲ್ ಮಾಡಿದ್ರು ಅಂತ ಬಂದೆ. ಈ ಥರ ಕೇಸ್ ಅಂತ ನಂಗೆ ಗೊತ್ತಿರಲಿಲ್ಲ. ಇರಿ, ಅವ್ರಿಗೆ ಕಾಲ್ ಮಾಡ್ತೀನಿ. ಅಯ್ಯೋ, ಅವ್ರಿಗೆಲ್ಲ ಯಾಕೆ ಹೇಳ್ತೀರಾ ಡಾಕ್ಟ್ರೆ? ನೋಡಿ, ಅವ್ರು ಕೊಟ್ಟಿರೋ ಅಮೌಂಟಲ್ಲಿ ನಿಮಗೂ ಸ್ವಲ್ಪ ಕೊಡ್ತೀನಿ, ಇಬ್ಬರು ಶೇರ್ ಮಾಡ್ಕೊಳ್ಳೋಣ, ಏನಂತೀರಾ? ದುಡ್ಗೋಸ್ಕರ ಈ ಥರ ಕೆಲಸ ಮಾಡ್ತಾರೇನ್ರಿ? ಇರಿ, ಚೀಫ್ ಡಾಕ್ಟರ್ ಕಾಲ್ ಮಾಡಿ ಹೇಳ್ತೀನಿ. ಡಾಕ್ಟ್ರೆ, ಬೇಡ ಡಾಕ್ಟ್ರೆ, ಅವರು ಕಮಲಾ ನರ್ಸಿಂಗ್ ಹೋಮ್ಗೆ ವಿಸಿಟಿಂಗ್ ಹೋಗಿದ್ದಾರೆ. ನೋಡಿ, ನೀವು ಇನ್ನೂ ಜೂನಿಯರ್ ಡಾಕ್ಟ್ರು, ಬೇರೆ ವಿಷಯ ಎಲ್ಲ ನಮಗೆ ಹಾಕಬೇಕು. ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ. ನನಗೆ ಅನುಮಾನ ಇತ್ತು, ನೀವು ಇಂಥದ್ದೇ ಏನೋ ಎಡವಟ್ಟು ಮಾಡಿದ್ದೀರಾ ಅಂತ. ನೋಡಿ ಡಾಕ್ಟರ್, ಇವ್ರಿಗಿನ್ನೂ ಮಕ್ಕಳಾಗಿಲ್ಲ, ಆಪರೇಷನ್ ಮಾಡಕ್ಕೆ ಹೇಳ್ತಿದ್ದಾರೆ. ಇವ್ರ ಗಂಡನ ಕನ್ಸರ್ನ್ ಕೂಡ ಇಲ್ಲ. ಅವ್ರಿಗೆ ನಾನು ಪ್ರಶ್ನೆ ಕೇಳಿದಾಗ್ಲೇ ಉತ್ತರ ಕೊಡಬೇಕಾದ್ರೆ ನನಗೆ ಡೌಟ್ ಬಂತು. ನೋಡಿ ಡಾಕ್ಟರ್ ಲೀಲಾ ಅವರೇ, ನೀವು ಆಪರೇಷನ್ ಮಾಡೋಕ್ಕೆ ಹೋಗಬೇಡಿ. ಇಂಥದ್ದನ್ನೆಲ್ಲ ನಾವು ಎಂಕರೇಜ್ ಮಾಡಬಾರ್ದು. ಮಂಜುಳಾ, ನಾನು ಈ ವಿಷಯನ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡ್ತೀನಿ. ನೀವು ಕೆಲಸ ಕಳ್ಕೊತೀರಾ. ಡಾಕ್ಟ್ರೆ, ಹಾಗೆಲ್ಲ ಮಾಡಬೇಡಿ ಡಾಕ್ಟ್ರೆ, ತಪ್ಪಾಯಿತು. ಏನೋ ದುಡ್ಡಿನ ಆಸೆಗೆ ಹಾಗೆ ಮಾಡಿಬಿಟ್ಟೆ. ಅದು ನಾನೇನು ಮಾಡಲಿಲ್ಲ ಸರ್, ಅವರೇ ಫೋರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್, ಅದಕ್ಕೆ ಹೀಗೆ ಮಾಡಿಬಿಟ್ಟೆ ಸರ್. ಸಾರಿ ಸರ್. ನೋಡಿ ಡಾಕ್ಟ್ರೇ, ನೀವು ಆಪರೇಷನ್ ಮಾಡಬೇಡಿ. ಪ್ರಜ್ಞೆ ಬಂದಮೇಲೆ ಅವ್ರನ್ನ ಮನೆಗೆ ಕಳಿಸ್ಬಿಡಿ. ಸರ್, ಇವಾಗ ನಾವು ಆಪರೇಷನ್ ಮಾಡಿಲ್ಲ ಅಂತ ಗೊತ್ತಾದರೆ ಅವ್ರು ಬೇರೆ ಹಾಸ್ಪಿಟ್ಲಲ್ಲಿ ಎಲ್ಲಾದರೂ ಆಪರೇಷನ್ ಮಾಡಿಸ್ಕೊಬೋದಲ್ವಾ? ರೀಸನ್ ಏನಂತ ತಿಳ್ಕೊಳ್ಳೋಣ. ಅಯ್ಯೋ, ಕಾರಣ ಕೇಳಿದ್ರೆ ಹೇಳೋದಿಲ್ಲ ರೀ. 3 ಮಕ್ಕಳಿದ್ದಾರೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳಿದ್ದಾರೆ. ಈಕೆ ಇಶ್ಯೂಸ್ ಏನಾದರೂ ಇರಲಿ, ನಮ್ಗೆ ಯಾಕೆ ಬೇಕು? ಆಪರೇಷನ್ ಮಾಡೋದು ಬೇಡ. ಒಂದು ವೇಳೆ ನೀವು ಹೇಳ್ದಾಗೆ ನಾವು ಆಪರೇಷನ್ ಮಾಡದೆ ಹೋದ್ರೂ ಇವ್ರು ಬೇರೆ ಕಡೆ ಹೋಗಿ ಆಪರೇಷನ್ ಮಾಡಿಸ್ಕೋತಾರೆ. ನೀವು ಯಾವುದಕ್ಕೂ ಹೇಳಕ್ಕೆ ಹೋಗಬೇಡಿ. ಪೇಷಂಟ್ಗೆ ಪ್ರಜ್ಞೆ ಬಂದಮೇಲೆ ಆಪರೇಷನ್ ಮಾಡಿದೆ ಅಂತ ತಾನೇ ತಿಳ್ಕೊಳ್ಳಿ ಬಿಡಿ. ಇಟ್ಸ್ ಬೆಟರ್ ಡಾಕ್ಟರ್. ನೋಡಿ, ನೀವೇನಾದರೂ ಈ ವಿಚಾರನ ಅವ್ರಿಗೆ ತಿಳಿಸಿದ್ರೆ ಕೆಲಸ ಕಳ್ಕೊಬೇಕಾಗುತ್ತೆ, ಹುಷಾರು. ಇಲ್ಲ ಡಾಕ್ಟ್ರೆ, ತಿಳಿಸೋದಿಲ್ಲ. ಆದರೆ ದುಡ್ಡು ಇಸ್ಕೊಂಡು ಕೆಲಸ ಮಾಡಿಲ್ಲ ಅಂದರೆ ತಪ್ಪಾಗುತ್ತಲ್ವಾ? ಎಂಥ ದುರ್ಬುದ್ಧಿ ರೀ ನಿಮ್ಮದು. ಮೊದಲು ಅವ್ರ ಹತ್ರ ತೊಗೊಂಡಿರೋ ದುಡ್ಡನ್ನ ವಾಪಸ್ ಕೊಡಿ. ದುಡ್ಡು ವಾಪಸ್ ಕೊಟ್ಟರೆ ಆಪರೇಷನ್ ಆಗಿಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ ಡಾಕ್ಟ್ರೆ? ಆಯ್ತು, ಈ ವಿಚಾರನ ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡಿ. ಪ್ರಜ್ಞೆ ಬಂದಮೇಲೆ ಡಿಸ್ಚಾರ್ಜ್ ಮಾಡಿ.
ಏನಾದರೂ ಆಗಲಿ ನನಗೆ ಬರಬೇಕಾಗಿರೋ ದುಡ್ಡು ಬಂತಲ್ಲ ಅಷ್ಟೇ ಸಾಕು. ಇನ್ಮೇಲೆ ಈ ಡಾಕ್ಟರ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಹೊರಟಿದ್ದೆ, ಬಾ ಹೇಳ್ಬಿಟ್ಟೋಗೋಣ ಅಂತ ಬಂದೆ. ಸೋನು ಹೇಗಿದೆಯಮ್ಮ ಅಂತ ಕೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಯಾಕೆಂದರೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆಯಾ ನೀನು ತುಂಬ ಖುಷಿಯಾಗಿದೆಯಾ ಅಂತ. ಆದರೂ ನಾನು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಅದನ್ನು ನೀನು ಫಾಲೋ ಮಾಡಬೇಕು. ನೀನೀಗ ಹೇಗಿದೆಯೋ ಹಾಗೇ ಇರಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರು. ಲಕ್ಕಿ ನನ್ನ ಜೊತೆ ಇದ್ರೆ ನಂಗೆ ಅದೆಲ್ಲ ಏನು ಬೇಡ. ಪ್ಲೀಸ್ ತಮಾಷೆ ಮಾಡಬೇಡಿ, ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅಂದರೆ ಅವ್ರು ಹೇಗೆ ಕೇರ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನೀವು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ಮತ್ತೆ ಈ ಥರ ಎಲ್ಲ ರೇಗ್ಬೇಡಿ. ಸಾರಿ. ಯಾಕಮ್ಮ ಬೇಜಾರು ಮಾಡ್ಕೊಳ್ತೀಯಾ? ನಿನ್ನ ಮೇಲಿರೋ ಕನ್ಸರ್ನಿಂದ ತಾನೇ ಅವ್ರು ಹಾಗೆ ಹೇಳಿದ್ದು. ನೋಡಮ್ಮ, ನಿನ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ, ಓಕೆ? ಇವಾಗಲಾದರೂ ಗೊತ್ತಾಯ್ತಾ, ನಿಮಗೆ ಆಪರೇಷನ್ನೂ ಆಗಿಲ್ಲ, ನೀವು ತಾಯಿ ಆಗೋ ಭಾಗ್ಯನೂ ಕಳ್ಕೊಂಡಿಲ್ಲ. ನೀವಿವಾಗ ತಾಯಿ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್. ನೀವಿವಾಗ ತಾಯಿ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್. ಗೀತಾ, ಗೀತಾ, ಗೀತಾ. ಅಮ್ಮ, ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ನಾನು ತಾಯಿ ಆಗ್ತೀರಮ್ಮ ಕಡೆ. ಹೌದು ಕಣೆ ಗೀತಾ, ಆ ದೇವ್ರು ನಮ್ಮ ಮೊರೆನ್ ಕೇಳ್ಬಿಟ್ಟ. ನೀನ್ ತಾಯಿ ಆಗ್ತಿದ್ಯಾ, ನಾನು ಅಜ್ಜಿ ಆಗ್ತಾ ಇದ್ದೀನಿ. ಲೇ ಗುಂಡಮ್ಮ, ನಮ್ಮನೆಗೆ ಮತ್ತೊಬ್ಬ ರಾಜ್ಕುಮಾರ ಬರ್ತಿದ್ದಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಈ ವಿಷಯ ಹೇಳೋದಕ್ಕೆ ನಿಮಗೆ ತುಂಬ ಪ್ರಯತ್ನ ಪಟ್ಟೆ, ನೀವು ಸಿಗಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ದುಡ್ಡಿನ ಆಸೆಗೆ ನೀವು ಹೇಳಿದ ಕೆಲಸ ಮಾಡಿದ್ದು ತಪ್ಪು. ಜೊತೆಗೆ
ದುಡ್ಡು ತಗೊಂಡು ನಾನು ಆ ಕೆಲಸ ಮಾಡದೇ ಇದ್ದಿದ್ದು ಕೂಡ ನನ್ನ ತಪ್ಪು. ನೀವು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ. ನೋಡಕ್ ಹೋದ್ರೆ ನನ್ಗೆ ಉಪಕಾರ ಮಾಡಿದ್ದೀರಾ. ನೀನು ಯಾವುದೇ ವಿಷಯನ ತಲೆಯಲ್ಲಿ ಇಟ್ಕೊಂಡು ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡ. ಸ್ವಲ್ಪ ದಿನ ಶೂಟ್ಸ್ ಅವಾಯ್ಡ್ ಮಾಡು. ನಿನಗೆ ಸ್ಟ್ರೆಸ್ ಆಗುವಂಥ ಯಾವುದೇ ಕಾಲ್ಸ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಡ. ಸುಹಾಸ್, ಇದನ್ನೆಲ್ಲ ನೀನು ನೋಡ್ಕೋಬೇಕು. ಅಥವಾ ಸೋನುಪಿಯ ಜೆನ್ನಿ ಇದಾರಲ್ಲ, ಅವ್ರಿಗೆ ಹೇಳ್ಬಿಡು. ಓಕೆ? ಸರಿ ಅಂಕಲ್. ಹೌದು ಸೋನು, ನೀನು ಯಾಕೆ ಯೋಗ ಮೆಡಿಟೇಷನ್ ಮಾಡಬಾರ್ದು? ಬೆಳಿಗ್ಗೆ ಸಂಜೆ ಒಂದು ಅರ್ಧ ಗಂಟೆ. ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ, ಸಮಾಧಾನವಾಗಿರುತ್ತೆ. ನನಗೆ ಗೊತ್ತಿರೋ ಒಬ್ಬರು ಯೋಗ ಮಾಸ್ಟರ್ ಇದ್ದಾರೆ. ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀನಿ. ಅವ್ರ ಮನೆಗೆ ಬಂದು ಹೇಳ್ಕೊಡ್ತಾರೆ. ಅಂಕಲ್ ಹೇಳಿದ್ನಲ್ಲ, ಲಕ್ಕಿ ನನ್ನ ಜೊತೆ ಇದ್ರೆ ಸಾಕು, ಬೇರೇನು ಬೇಡ. ಯು ಡೋಂಟ್ ಹ್ಯಾವ್ ಟು ವರಿ. ಐನೋ ಐ ಸಿ. ಆಮೇಲೆ ನಾನು ನಿನಗೆ ಮಾತ್ರೆ ಬರ್ಕೊಟ್ಟಿರ್ತೀನಿ. ಬೆಳಿಗ್ಗೆ ಸಂಜೆ ತಗೋಬೇಕು. ಒಂದು ವಾರ ಮಾತ್ರ ತಗೊಂಡ್ರೆ ಸಾಕು. ಆಮೇಲೆ ನಾನು ಪರೀಕ್ಷೆ ಮಾಡಿ ಹೇಳ್ತೀನಿ ಕಂಟಿನ್ಯೂ ಮಾಡಬೇಕಾ ಬೇಡವಾ. ಓಕೆ? ನೀವು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ. ನೋಡಕ್ ಹೋದ್ರೆ ನನ್ಗೆ ಉಪಕಾರ ಮಾಡಿದ್ದೀರಾ. ಜೊತೆಗೆ ನನ್ಗೆ ವಿಷಯ ಹೇಳ್ದೇ ಇದ್ದಿದ್ದು ಇನ್ನೂ ಒಳ್ಳೇದೇ ಆಯ್ತು. ಅಕಸ್ಮಾತ್ ನನ್ಗೆ ಅವಾಗಲೇ ಈ ಸತ್ಯ ಗೊತ್ತಾಗಿದ್ದಿದ್ರೆ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊತಿದ್ನೋ ಏನೋ. ಒಳ್ಳೇದೇ ಆಯ್ತು ನೋಡಿ. ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೆ. ಅದೇ ಆ ದೇವರು ನಿಮ್ಮ ಮೂಲಕ ಇದನ್ನೆಲ್ಲ ಸರಿ ಮಾಡಿದಾನೆ ನೋಡಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ಸ್. ಹೌದು ಕಣಮ್ಮ, ನೀನು ನಮ್ಮ ಪಾಲಿನ ದೇವರು. ಯಾವ ಜನ್ಮದ ಋಣಾನ್ ಬಂದಾನೋ ಏನೋ, ನನ್ನ ಮಗಳ ತಾಯ್ತನನ ಉಳಿಸ್ಕೊಟ್ಬಿಟ್ಟೆ. ಹೇಗೋ ಎಲ್ಲ ಹ್ಯಾಪಿ ಎಂಡಿಂಗ್ ಆಯ್ತಲ್ಲ, ಅದೇ ಖುಷಿ. ಮಂಜುಳಾ, ನೀವು ಬಂದು ನಿಜ ಹೇಳೋದಕ್ಕೆ ನನ್ನ ರೆಪ್ಯುಟೇಷನ್ ಉಳಿತು. ಇಲ್ಲದೆ ಇದ್ದಿದ್ರೆ ಗೀತಾ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾ ಇದ್ಲು. ಆಂಟಿ ಕೊಡಿ, ನಾನು ತಗೊಬರ್ತೀನಿ. ನೀವೆಲ್ಲಿಗೆ ಹೋಗ್ತಿದ್ದೀರಾ? ನೀವೆಲ್ಲಿಗೂ ಹೋಗೋ ಹೋಗಿಲ್ಲ, ಇಲ್ಲೇ ಇರಬೇಕು. ಅವ್ರು ತರ್ತಾರೆ. ಕೊಡಿ, ನಾನು ತಗೊಂಡು ಬರ್ತೀನಿ. ಕೊಡಿ. ಇಟ್ಸ್ ಓಕೆ ಸುಹಾಸ್, ನಾನು ತಗೊಬರ್ತೀನಿ. ನೋ ಪ್ರಾಬ್ಲಮ್. ಲಕ್ಕಿ, ನಿನಗ್ಯಾಕಪ್ಪ ಸುಮ್ಮನೆ ತೊಂದರೆ? ಅವ್ನು ತಗೊಂಬರ್ತಾನೆ, ಕೊಡಿ. ಆಂಟಿ, ಇದರ ತೊಂದರೆ ಏನು ಬಂತು? ನಾನು ತಗೊಂಡ್ಬರ್ತೀನಿ. 2 ನಿಮಿಷ ಅಷ್ಟೇ. ನೀವೆಲ್ಲೂ ಹೋಗ್ಬಾರ್ದು ಅಷ್ಟೇ. ಟಿನ್ಕೋ, ಅವ್ರಿಗಿನ ಮೇಲಿರೋ ಕನ್ಸರ್ನ್ ಅಷ್ಟೇ. ಹೋಗಿ ತರಲಿ ಬಿಡಮ್ಮ. 5 ನಿಮಿಷ ಬರ್ತೀನಿ. ಓಕೆ, ನಾನು ಹೊರಡ್ತೀನಿ. ಬಾಯ್ ಮಾ, ಟೇಕ್ ಕೇರ್. ಓಕೆ, ಬಾಯ್.